ಈ ಮಕ್ಕಳ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಅಧಿಕಾರಿ ವೃಂದದವರೇ, ನಮ್ಮ ಯೋಗ ಶಿಕ್ಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ಸರ್ವೇ ಜನಃ ಸುಖಿನೋ ಭವಂತು ಅನ್ನುವಂತಹ ಮಾತು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹ ಅದು ಎಲ್ಲ ಜನಮಾನಸಕ್ಕೆ ನೆನಪು ಉಳಿಯತಕ್ಕಂಥ ಕೆಲಸಗಳು. ಉದಾಹರಣೆಗೆ, ಈಗಾಗಲೇ ಗೊತ್ತಿದೆ, ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಒಂದು ಶಕ್ತಿ ತುಂಬುವಂಥ ಕೆಲಸ ನಡೀತಾ ಇದೆ. ಅದರ ಜೊತೆಗೆ ಧರ್ಮೋತ್ಥಾನ ಟ್ರಸ್ಟ್ನ ಮೂಲಕ ಹಳೆಯ ದೇವಸ್ಥಾನಗಳ ಪುನರ್ಜೀವನ ಆಗುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಆರೋಗ್ಯ ಶಿಕ್ಷಣ ಕೊಡತಕ್ಕಂತಹ ಆಸ್ಪತ್ರೆಗಳು, ಅದರ ಜೊತೆಗೆ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಇದರ ಪ್ರಯೋಜನ ಎಲ್ಲ ಜಾತಿ ಧರ್ಮದಿಂದ ಎಲ್ಲದೂ ಸಹ ಪಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಈ ಯೋಗ ಶಿಕ್ಷಣ ಅನ್ನುವಂಥ ಒಂದು ಕಾರ್ಯಕ್ರಮ ಕಳೆದ 43 ವರ್ಷಗಳಿಂದ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾಗಿ ಮಾಡುವಂಥ ಈ ಕಾರ್ಯಕ್ರಮ, ಇಂದಿನ ಮಕ್ಕಳೇ ಮುಂದಿನ ಶಕ್ತಿ ಅನ್ನುವಂಥ ಒಂದು ಮಾತಿದೆ. ಆದರೆ ಇಂದಿನ ಮಕ್ಕಳೇ ಇಂದಿನ ಶಕ್ತಿ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಈಗಿನ ಈ ಒಂದು ಪಾಶ್ಚಾತ್ಯ ಏನು ಸಂಸ್ಕೃತಿ ಇದೆ ಅದನ್ನು ದೂರ ಆಗಬೇಕು, ಮನೆಯಿಂದಲೇ ಒಂದು ಒಳ್ಳೆಯ ಪರಿಸರ ಆಗಬೇಕು, ಅಂತಹ ಒಂದು ಸಂಸ್ಕಾರ ಕೊಡತಕ್ಕಂಥ ಶಿಕ್ಷಣವನ್ನು ನಮ್ಮ ಈ ಒಂದು 5 ದಿವಸಗಳಲ್ಲಿ ಮಕ್ಕಳಿಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಬರೀ ಯೋಗ ಮಾತ್ರ ಅಲ್ಲ, ಅದರ ಜೊತೆಗೆ ಪುರಾಣ ಕಥೆಗಳಿರ್ಬೋದು ಅಥವಾ ಒಂದು ಆಚಾರ ವಿಚಾರಗಳಿರ್ಬೋದು, ಗುರು ಹಿರಿಯರ ಜೊತೆ ಯಾವ ರೀತಿ ನಡೆಯುವಂಥದ್ದು, ಇದಕ್ಕೆ ಪೂರಕವಾದ ಎಲ್ಲ ಮಾಹಿತಿಗಳನ್ನು ನಮ್ಮೆಲ್ಲ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ನೀಡಲಿಕ್ಕಿದ್ದಾರೆ. ಮಂದಿಗಿಂತ ಮಂದಿ ಮುಖ್ಯ. ಸಂಖ್ಯೆ ನೀವು ಎಷ್ಟು ಜನ ಬಂದಿದ್ದೀರಿ, ಇದನ್ನು ಸರಿಯಾಗಿ ನೀವು ಬಳಸಿಕೊಂಡು ನಿಮ್ಮ ಮನೆಯ ವಾತಾವರಣ, ಶಾಲೆಯ ವಾತಾವರಣ, ಊರಿನ ವಾತಾವರಣ ಬದಲಾವಣೆ ಮಾಡತಕ್ಕಂಥ ನೀವೆಲ್ಲ ಶಕ್ತಿಗಳು ಆಗಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು. ಈ 5 ದಿವಸಗಳಲ್ಲಿ ಹೇಳ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ಬೇಕು. ನಿಮ್ಮ ಜೀವನ ಉಜ್ವಲ ಆಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷತೆ ವಹಿಸಿಕೊಂಡಿರುವ ಇದೇ ಶಾಲೆಯ ಮುಖ್ಯ ಶಿಕ್ಷಕರಾದ ಕಲಾವತಿ ಅವರೇ ಹಾಗೂ ಈ ಹಳೇಬೀಡಿನ KPS SDMC ಅಧ್ಯಕ್ಷರಾದ ಸೋಮಣ್ಣನವರೇ ಹಾಗೂ ಏನು ಇದು ನಿಮ್ಮ ಯೋಗದ ಆರ್ಗನೈಸರ್ ಆದ ಶೇಖರ್ ಅವರೇ ಹಾಗೂ ಶಾಂತಿವನ ಟ್ರಸ್ಟ್ ನಿರ್ದೇಶಕರಾದ ಶಶಿಕಾಂತ್ ಜೈನ್ ಅವರೇ ಹಾಗೂ ಶಾರದಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಯತೀಶ್ ಅವರೇ ಹಾಗೂ ಏನು ಹಾಸನ ಜಿಲ್ಲಾ ಉಪನಿರ್ದೇಶಕರಾದ ಶ್ರೀಮತಿ ಮಮತಾ ಅವರೇ, ಹಾಸನ ಜಿಲ್ಲಾ ಸಂಘಟಕ ಉಪಾಧ್ಯಕ್ಷರಾದ ಸೋಮಣ್ಣನವರೇ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸುಮಾ ವೆಂಕಟೇಶ್ ಅವರೇ ಹಾಗೂ ಯೋಜನಾಧಿಕಾರಿಯಾದ ಮಂಜುಳ ಅವರೇ ಹಾಗೂ ರಂಜಿತಾ ಅವರೇ, ಎಲ್ಲ ಸೇವಾಪತಿಗಳು, ಯೋಗದಿಂದ ರೋಗ ಮುಕ್ತ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಿಜವಾಗಲೇ ಮಕ್ಕಳೇ, ಗಾದೆ ಮಾತು ಯಾವ್ದು ಹೇಳ್ತಾರೆ ಅಂದರೆ, ಹಿತ್ಲು ಗಿಡ ಮದ್ದಲ್ಲ ಅಂತ. ಭಾರತ ದೇಶ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರು ಯಾವಾಗಲೂ ಹೇಳ್ತಾ ಇದ್ರು, ನಾನು ರಾಷ್ಟ್ರ ಪ್ರಶಸ್ತಿ ಅಂತ ಪ್ರಶಸ್ತಿ ಪಡ್ಕೊಂಬಂದು ಮುಖ್ಯ ಅಲ್ಲ, ಏನು ಮೂಡುಬಿದ್ರೆಯಲ್ಲಿ ಲಕ್ಷಾಂತರ ಜನ ಎದುರಿಗೆ ಒಂದು ಕಾರ್ಯಕ್ರಮ ಇಟ್ಟಿದ್ದು ನಾನು ಹೋಗಿದ್ದೆ. ಆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಂಥ ಒಂದು ಸನ್ನಿವೇಶ ತುಂಬ ಸಂತೋಷ ಹಂಚಿಕೊಂಡ್ರು. ಅವರು ಇಂಥ ಶಾಂತಿವನ ಟ್ರಸ್ಟು ಮತ್ತು ಬೆಂಗಳೂರು ಅಂತ ನೆಲಮಂಗಲ ಇಂಥ ಟ್ರಸ್ಟ್ಗಳು ಬೇಕಾಗಿದೆ. ಅಲ್ಲಿ ನೀವು ಸೇರ್ಕೋಬೇಕು ಅಂದರೆ ಹಣವನ್ನು ಸಂದಾಯ ಮಾಡಿ ನೀವು ಅಲ್ಲಿ ಯೋಗದಿಂದ ರೋಗ ಮುಕ್ತ ಪಡ್ಕೋಬೇಕು. ಆದರೆ ಎಲ್ಲ ಮಕ್ಕಳಿಗೆ ಆ ಥರ ಹೋಗೋಕ್ಕಾಗಲ್ಲ. ಸಮಾಜದಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಇರ್ತಾರೆ. ಹಾಗಾಗಿ ಅವರಿಗೆ ಉಚಿತವಾಗಿ ಒಂದು ಶಿಬಿರ ಮಾಡೋಣ ಅಂತಂದರೆ ಮಕ್ಕಳುಗಳು ಬರೆದಿದ್ರೆ ಏನು ಮಾಡೋದು? ಹೋಲಿ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವಿಲ್ಲ ಅಂದರೆ ಪೋಷಕರಿಗಾರ ಅರಿವು ಇರಬೇಕಲ್ವಾ? ಮೇಡಮ್ ವಾಟ್ಸಪ್ಪಲ್ಲಿ ಹಾಕಿದ್ರಂತೆ ಇಂಥ ಶಿಬಿರ ಕಲಿತೆ. ಶಿಕ್ಷಕರು ನೀವು ಏನು ಪಾಠ ಮಾಡಿದ್ರೆ ಅದನ್ನು ನಿಮ್ಮ ಮನಸ್ಸಿನ ಮೆದುಳಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಪ್ರಾಣಾಯಾಮ ಯೋಗಾಸನದಿಂದ ತುಂಬ ಅನುಕೂಲ ಇದೆ ನೋಡಿ. ಇವತ್ತಿನಲ್ಲಿ ಹೇಳಬೇಕು ಅಂದರೆ ಕೆಲವರು 80 ವರ್ಷ 90 ವರ್ಷ ತುಂಬ ಆಕ್ಟಿವ್ ಆಗಿದ್ದಾರೆ. ಇವತ್ತು ಮಕ್ಕಳನ್ನ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬೆನ್ನು ಆಲ್ರೆಡಿ ಬಗ್ಗಿದೆ. ನೋಡಿ ಸ್ಟ್ರೈಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನಾನು ಹೆಚ್ಚಿಗಾಗಿ ಹೇಳ್ಕೊಂತ ಇಲ್ಲ, ಯೋಗದಿಂದ ನಿಜವಾಗ್ಲೂ ಒಳ್ಳೆತನ ಬರುತ್ತೆ, ಮತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಹಾಗಾಗಿ ನಿಜವಾಗ್ಲೂ ಯೋಗಾಸನ ಕಲ್ತ್ಕೊಳ್ಳಿ. ಏನು ಇವತ್ತು ಅವರು ಧರ್ಮಸ್ಥಳ ಅವರು ಆರ್ಗನೈಸ್ ಮಾಡಿದ್ದಾರೆ, ಆ ಒಂದು 15 ದಿವಸ ಇದು 5 ದಿವಸ